ಹಾಯ್ ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಕನ್ನಡ ಸ್ಮಾರ್ಟ್ ಟೆಕ್. ನಾನು ಪ್ರತಾಪ್ಲಾಶ್. ಸೊ ಇವತ್ತು ನಮ್ಮ ಮುಂದೆ ಇದೆ ಈ ರೆಡ್ಮಿ 9 ಪವರ್. ಸೊ ಈ ರೆಡ್ಮಿ 9 ಪವರ್ ಏನು ಮೊಬೈಲ್ ಇದೆ, ಈ ಒಂದು ಮೊಬೈಲ್ನ ನಾನು ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಿರಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ, ಏನೇನು ಚೆನ್ನಾಗಿಲ್ಲ, ಕ್ಯಾಮ್ರಾ ಕ್ಲಾರಿಟಿ, ಫೋಟೋಸ್, ವೀಡಿಯೋಸ್ ಪ್ರತಿಯೊಂದು ನಾನು ನಿಮ್ಗೆ ಗೊತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟ್ ಆಗುತ್ತೆ. ಹಾಗೆ ಇದೇ ಮೊದಲು ನಮ್ಮ ಕನ್ನಡ ಸ್ಮಾರ್ಟ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಸಿಗೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಫ್ಯೂಚರಲ್ಲಿ ಯಾವುದೇ ರೀತಿ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನು ಸಹ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತಿದ್ದೀನಿ. ನೀವು ಅಲ್ಲೂ ಸಹ ಫಾಲೋ ಮಾಡೋದ್ರಿಂದ ಅಲ್ಲೂ ಹೆಚ್ಚು ಅಪ್ಡೇಟ್ಗಳನ್ನ ಪಡಿತಾ ಇರೋದು. ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣಂತೆ. ಸೊ ಮೊದಲಿಗೆ ನಮ್ಮ ಬಾಕ್ಸ್ ನಮಗೆ ಈ ರೀತಿ ಬಿಳಿ ಬಣ್ಣದಲ್ಲಿ ನೋಡೋಕೆ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ರೆಡ್ಮಿ 9 ಪವರ್ ಅಂತಂದರೆ ಒಂದು ಹೊಸ ಬೆಂಕಿ ಪವರ್ ಜೊತೆ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಹಿಂಭಾಗದಲ್ಲೂ ಸಹ 48 MP ಕ್ಯಾಮ್ರಾ ಹಾಗೂ ಫುಲ್ HD ಡಿಸ್ಪ್ಲೇ, 6000 mAh ಬ್ಯಾಟ್ರಿ ಹಾಗೂ Snapdragon 662 ಅಂತ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಮೊಬೈಲಲ್ಲಿ ನೋಡ್ತಿರೋದು ಎಮ್ ಐ ಶಾಮಿ ಟೆಕ್ನಾಲಜಿ ಮತ್ತು ಇಲ್ಲಿ ರೆಡ್ಮಿ ಲೋಗೋನ ಕೊಂಡು ನೋಡೋಕೆ ಸಿಗ್ತದೆ. ಆ್ಯಂಡ್ ಇವಾಗ ನಾವು ಹಿಂಭಾಗದಲ್ಲಿ ಸಹ ನಾನು ಆಗಲೇ ಹೇಳೋ ರೀತಿ ನಾನು ಇದರಲ್ಲಿ ಕಲರ್ ಚೂಸ್ ಮಾಡ್ಕೊಂಡಿರೋದು 4GB 64GB ಬ್ಲೂ ವೇರಿಯಂಟು. ನನಗೆ ಬ್ಲ್ಯಾಕ್ ವೇರಿಯಂಟ್ ಸಿಗಬೇಕಾಯ್ತು, ಅದು ಸಿಕ್ಕಿಲ್ಲ. ಸೊ ಇದರಲ್ಲಿ ನಾವು ಪ್ರೈಸ್ನ ನೋಡಿದ್ರೆ ನಮಗೆ 13,999 ಅಂತಿದೆ. ಸೊ ನಮಗೆ ಅಷ್ಟಕ್ಕೆ ಸಿಗಲ್ಲ. ಸೊ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಹೇಗೆ ಪರ್ಚೇಸ್ ಮಾಡಬೇಕು ಇಲ್ಲಿ ಅಂತ. ಸೊ ಇದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೆ ಅದರ ಒಳಗಡೆ ಇನ್ನೊಂದು ಪುಟ್ಟ ಬಾಕ್ಸ್ ಸಿಗುತ್ತೆ. ಸೊ ಆ ಬಾಕ್ಸ್ನ ಸಹ ಡಿಸೈನರ್ ಬೈ ಶಾಮಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಮ್ಮ ಮೊಬೈಲ್ ನೋಡೋಕ್ಕೆ ಸಿಗುತ್ತೆ. ನಮ್ಮ ಮೊಬೈಲ್ನ ತೆಗೆದು ಪಕ್ಕಕ್ಕಿಟ್ಟರೆ ಸೊ ಅದರ ಒಳಗಡೆ ಇನ್ನೊಂದು ಪೇಪರ್ ಆ್ಯಪ್ನ ಕೊಟ್ಟಿರ್ತಾರೆ. ಅದನ್ನು ಸಹ ತೆಗೆದರೆ ನಾವು ನಮಗೆ ಸಿಗುವಂಥದ್ದು ಒಂದು ಚಾರ್ಜರ್ ಅಂತಲೇ ಹೇಳ್ಬೋದು. ಇದೊಂದು 23 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ನ ಕೊಡ್ತಾಯಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ರೀತಿ ಇದರಲ್ಲಿ ಕೇಬಲ್ನ ನಾವು ನೋಡಿದರೆ ನಮಗೆ ಫುಲ್ ಟೈಟ್. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಇದ್ರ ಜೊತೆ ನಮಗೊಂದು ಟೈಪ್ ಸಿ ಚಾರ್ಜರ್ನ ಕೊಡ್ತಾಯಿದ್ದಾರೆ. ಇದೊಂದು ತುಂಬ ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜ್ಗೆ ಕೊಡ್ತಿರೋದು. ಕಡಿಮೆ ರೇಂಜ್ಗೆ ಬೇರೆ ಮೊಬೈಲು ಕೊಡ್ತೇವೆ, ಬಟ್ ಇದರಲ್ಲಿ 23 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೊಡ್ತಿರೋದು ಒಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಪಕ್ಕದಲ್ಲಿರೋ ಇನ್ನೊಂದು ಬಾಕ್ಸಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಸಿಮ್ ಎಜೆಕ್ಷನ್ ಟೂಲ್ನ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಹಾಗೆ ಅದನ್ನು ಬಿಟ್ಟರೆ ಸಮ್ ಯೂಸರ್ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸರ್ ಗೈಡ್ನ ನಾವು ಬೇಕಾದ್ರೆ ಓದ್ಕೋಬೋದು. ಅದನ್ನು ಬಿಟ್ಟರೆ ಒಂದು TPU ಕೇಸ್ನ ಸಹ ಕೊಟ್ಟಿದ್ದಾರೆ. ಕೇಸ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ರಬ್ಬರ್ ಅದು ಕೇಸ್ ಆಗಿರೋದ್ರಿಂದ. ಸೊ ಅದನ್ನು ಬಿಟ್ಟು ಇವಾಗ ಡೈರೆಕ್ಟಾಗಿ ನಮ್ಮ ಮೊಬೈಲ್ನ ನೋಡೋದಾದರೆ, ಸೊ ಇವಾಗ ನಾನು ಮೊಬೈಲಲ್ಲಿ ಬಲಭಾಗದಲ್ಲಿ ನೋಡ್ತಿರೋದು ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಪವರ್ ಬಟನ್ ಎರಡೂ ಸಹ ಒಂದೇ ಇದೆ. ಆ್ಯಂಡ್ ನಮಗೆ ವಾಲ್ಯೂಮ್ ರಾಕರ್ ಬಟನ್ ಮೇಲ್ಗಡೆ ನೋಡೋದಾದರೆ ನಮಗೆ ಒಂದು ಇಯರ್ಫೋನ್ ಜಾಕ್, ಎಡಭಾಗದಲ್ಲಿ ಒಂದು ನಮಗೆ ಏನು ಸಿಮ್ ಎಜೆಕ್ಷನ್, ಕೆಳಗಡೆ ನಮಗೆ ನೋಡಿದರೆ ನಮ್ಮ ಪ್ರೀತಿಯ ಚಾರ್ಜರ್ ಆ್ಯಂಡ್ ಒಂದು ಸ್ಪೀಕರ್ನ ಸಹ ಕೊಟ್ಟಿದೆ. ಇದರಲ್ಲಿ 2 ಸ್ಪೀಕರ್ ಇದೆ. ಸ್ಟೀರಿಯೋ ಸ್ಪೀಕರ್ ಆಗಿದ್ದರೆ ನೀವು ಕ್ಯಾಮ್ರಾದಲ್ಲಿ ನೋಡಿದರೆ 48 MP ಮತ್ತು 12 MP, 3 MP ಮತ್ತೊಂದು 2 MP ಕ್ಯಾಮ್ರಾ ನಮಗೆ ನೋಡೋಕ್ಕೆ ಸಿಗ್ತದೆ. ಇವರು ರಿಯಲ್ಮಿನ ಕಾಪಿ ಮಾಡಿದೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅನ್ನೋದರೆ ರಿಯಲ್ಮಿ ಅವರು ಹೇಗೆ ಈ ಮೊಬೈಲಲ್ಲಿ ಈ ರೀತಿ ಬರ್ತಿದೆ, ಸೊ ಅವರು ಇದೇ ರೀತಿ ಇವಾಗ ಆ ಒಂದು ರೆಡ್ಮಿ ಅನ್ನೋ ಲೋಗೋನ ದೊಡ್ಡದಾಗಿ ಕೊಡ್ತಾಯಿದ್ದಾರೆ. ಸೊ ಇವಾಗ ಡೈರೆಕ್ಟಾಗಿ ನಾನು ಮೊಬೈಲ್ನ ಆನ್ ಮಾಡಿದ್ದೀನಿ, ಫಸ್ಟೇ ಆನ್ ಮಾಡಿದೆ. ಸೊ ಇದನ್ನು ಆನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಅದು ಆ್ಯಪ್ಗಳೆಲ್ಲ ಆಪ್ಟಿಮೈಸ್ ಆಗ್ತಾ ಇರುತ್ತೆ. ಸೊ ಇನ್ನು ನಾವು ಇದರ ಮೊಬೈಲಲ್ಲಿರೋಂಥ ನಾವು ಇನ್ನು ಇದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೊ ನೀವು ನೋಡ್ತಿರೋದು ನಾವು ಸೆಟ್ಟಿಂಗ್ಸ್ ಓಪನ್ ಮಾಡಿ, ಸೊ ಅದರಲ್ಲಿರುವಂತಹ ನಾನು ವರ್ಷನ್ ಮತ್ತು ಇನ್ನೂ ಪ್ರೊಸೆಸರ್ನ ನಾನು ನೋಡಿದರೆ, ಸೊ ಇದು MI UI 12 ಗ್ಲೋಬಲ್ ವರ್ಷನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದರ ನಮಗೆ ಇನ್ನು ಸ್ಟೋರೇಜು ನಮಗೆ 18GB ಮೊಬೈಲ್ ತಗೊಂಡಿರುತ್ತೆ. ಸೊ ಇದರಲ್ಲಿರುವಂಥ ನೀವು ಆಂಡ್ರಾಯ್ಡ್ ವರ್ಷನ್ನು 10 ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆಂಡ್ರಾಯ್ಡ್ 10 ಸಿಗ್ತಿದೆ. ಆ್ಯಂಡ್ ಇದರಲ್ಲಿ ನಮಗೆ MI UI 12.0.0 ಸಿಗ್ತಿದೆ. ಆ್ಯಂಡ್ ಇದರಲ್ಲಿ ನಾವು ಸ್ಟೋರೇಜ್ನ ನೋಡಿದರೆ ನಮಗೆ ಇನ್ನು 18GB ಮೊಬೈಲ್ ಮಾಡಿಕೊಂಡು ಸರಿಸುಮಾರು 64GBಯಲ್ಲಿ ಮೊಬೈಲ್ ಆಕ್ಯುಪೈಡ್ ಆಗಿರೋದು 18GB. ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇನ್ನು ಇದರಲ್ಲಿ ಇರುವಂಥದ್ದೆಲ್ಲನೂ ಆ್ಯಪ್ನ ಮಿನಿಮಲಿಸ್ಟಾಗಿ ಕೊಟ್ಟಿರ್ತಾನೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದರಲ್ಲಿ ಅನ್ವಾಂಟೆಡ್ ಆ್ಯಪ್ಸ್ಗಳು ತುಂಬ ಇರುತ್ತೆ, ಅದನ್ನು ನೀವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಬಿಡಿ, ಅದನ್ನು ಏನು ಹೇಳೋವಾಗಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅನ್ವಾಂಟೆಡ್ ಆ್ಯಪ್ಗಳನ್ನ ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ iOS ಕಂಟ್ರೋಲ್ನೂ ಸಹ ಕೊಟ್ಟಿದ್ದಾರೆ. ಅದೊಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು.
ಇನ್ನು ನಾವು ಇದರಲ್ಲಿರುವಂಥ ಡಿಸ್ಪ್ಲೇನ ನೀವು ನೋಡಿದರೆ ಸೊ ಇದರಲ್ಲಿ ನಮಗೆ ಒಂದು 6.53 ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಸೊ ಇದರಲ್ಲಿ ನಾನು ತುಂಬ ದಿನ ಯೂಸ್ ಮಾಡ್ತಾಯಿದ್ದಾಗ ನನಗೆ ಗೊತ್ತಾಯಿತು ಇದರೊಂದು ಡಿಸ್ಪ್ಲೇ ಸಹ ಒಂದು ಒಳ್ಳೆ ಬ್ರೈಟರ್ ಕ್ವಾಲಿಟಿ ಸಿಗ್ತಿದೆ ಹಾಗೂ ವೀಡಿಯೋ ಎಕ್ಸ್ಪೀರಿಯೆನ್ಸು ಸಹ ನಮಗೆ ತುಂಬ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ತುಂಬ ಒಂದು ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಕೊಡ್ತಾ ಇರುತ್ತೆ. ಅದನ್ನು ಬಿಟ್ಟು ಅಂತ ಕ್ಯಾಮ್ರಾ ನೋಡಿದರೆ 48 MP 8 MP 2 MP 2 MP ನಮಗೆ 4 ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಈ ಮೊಬೈಲ್ನ ಅಪ್ಡೇಟ್ ಮಾಡಿ ನಾನು ಯಾವಾಗ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಸೊ ನನಗೇನು ಆವಾಗ ಒಂದು ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಸೊ ಅದೇನು ಸಾಫ್ಟ್ವೇರ್ ಅಪ್ಡೇಟ್ ಏನು ಅಂತ ಗೊತ್ತಿಲ್ಲ. ಇನ್ನು ನಾನು ಈ ಒಂದು ಮೊಬೈಲ್ನಲ್ಲಿ ನನ್ನ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಇರೋದೆಲ್ಲ ಆ್ಯಪ್ನ ನಾನು ಓಪನ್ ಮಾಡೋದು ಕ್ಲೋಸ್ ಮಾಡೋದನ್ನ ನಾನು ಚೆಕ್ ಮಾಡಿದಾಗ ಸೊ ಇದೊಂದು ಒಳ್ಳೆ ರೀತಿ ಮೊಬೈಲ್ ಅಂತಲೇ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 662 ಕೊಟ್ಟಿರೋದು ತುಂಬ ಒಳ್ಳೆಯದೇ ಹಾಗೂ ಇದರಲ್ಲಿ ನಮಗೆ 6000 mAh ಬ್ಯಾಟ್ರಿ ಕೊಡ್ತಿರೋದಂತ ಇನ್ನೂ ಒಳ್ಳೆಯದು. ಒಂದು ಪವರ್ಫುಲ್ ಮೊಬೈಲ್ ಅಂತಲೇ ಹೇಳ್ಬೋದು. ನೀವು ಕಡಿಮೆ ದುಡ್ಡಿಗೆ ಒಂದು ಕ್ಯಾಮ್ರಾ ಕ್ಲಾರಿಟಿ ಹಾಗೂ ಬ್ಯಾಟ್ರಿಯ ಒಂದು ಒಳ್ಳೆ ಪ್ರೊಸೆಸರ್ ನೋಡ್ತಾರೆ. ಇದೊಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ನನ್ನ ಕಡೆಯಿಂದ ನಾನು ನಿಮಗೆ ತೊಗೊಳಕ್ಕೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ರೆಡ್ಮಿ 9 ಪವರ್ ಒಂದು ಬಜೆಟ್ ಮೊಬೈಲ್ ಹೇಗಿದೆ ಅಂತ. ಸೊ ಇದನ್ನೇ ನೀವು ಪರ್ಚೇಸ್ ಮಾಡೋಕ್ಕಂತಾರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ಇದನ್ನು ಪರ್ಚೇಸ್ ಮಾಡೋದು. ಐ ಹೋಪ್ ಯು ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಸಿಗೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಫ್ಯೂಚರಲ್ಲಿ ಯಾವುದೇ ರೀತಿ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಷನ್ ಆಗುತ್ತೆ. ಮತ್ತೆ ಸಿಗೋಣಂತೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.